ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಮತ್ತೆ ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆ. ಒಂದು ಮಾಹಿತಿ ಕೂಡ ಬಂದಿದೆ, ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಾಲಿ ಇರೋ ಹುದ್ದೆಗಳ ಪೈಕಿ 56,437 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈಗ ಒಳ ಮೀಸಲಾತಿ ಗೊಂದಲ ಕೂಡ ಇತ್ತು. ಮತ್ತೆ ಉಪಚುನಾವಣಾ ನೀತಿ ಸಮಿತಿ ಅಂತ ಹೇಳ್ಕೊಂಡು ಮತ್ತೆ ವಿಳಂಬ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಆರಂಭ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ರು. ಮುಂದಿನ 30 ದಿನಗಳಲ್ಲಿ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಇಲಾಖೆಗಳು ಮತ್ತೆ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸರ್ಕಾರ ನಿರ್ದೇಶನಗಳು ಕೊಟ್ಟಿತ್ತು. ಸದ್ಯಕ್ಕೆ ನೇಮಕಾತಿ ಪ್ರಕ್ರಿಯೆ ತಡೆ ಬೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಲೈಕ್ ನೇಮಕಾತಿ ಪ್ರಕ್ರಿಯೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ. ವಿವಿಧ ಹುದ್ದೆಯಲ್ಲಿ ಖಾಲಿ ಇದ್ದಾವೆ. 100 ನಿಗಮಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಕೆಪಿಟಿಸಿಎಲ್, ಕೆಎಸ್ಆರ್ಟಿಸಿ, ಎಸ್ಕಾಮು, ಮೆಸ್ಕಾಮು, ಚೆಸ್ಕಾಮು, ಸಾರಿಗೆ, ಬೆಂಗಳೂರು ನೀರು ಸರಬರಾಜು, ಒಳಚರಂಡಿ ಎಲ್ಲಾದ್ರೂ ಕೂಡ ನೇಮಕಾತಿ ಬಾಕಿ ಇದೆ. ನಿಮಗೆ ಪರಿಶಿಷ್ಟ ಜಾತಿ ಮೀಸಲಾತಿ 15% 17%, ಪರಿಶಿಷ್ಟ ಪಂಗಡದ್ದು 3ರಿಂದ 7%. ಇದು ನಮ್ಮ ಮೀಸಲಾತಿ ಕಾಯ್ದೆಯನ್ನು ಸರ್ಕಾರ ಜಾರಿ ಮಾಡಿತ್ತು. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೀಸಲಾತಿ ಪ್ರಮಾಣ ಬಂದ್ಬಿಟ್ಟು 50% ಇದ್ದಿದ್ದ 56% ಕೂಡ ಮಾಡಿತ್ತು. ಹಾಗಾಗಿ ರೋಸ್ಟರ್ ಬಿಂದುಗಳನ್ನ ಮರು ನಿರ್ಣಯ ಕೂಡ ಮಾಡಿತ್ತು. ಬಟ್ ಅದು ಕೋರ್ಟ್ಗೆ ಹೋಗಿ ನಂತರ ಅಲ್ಲಿ ನಿಮಗೆ ಹೊಸ ಮೀಸಲಾತಿ ಪ್ರಕರಣ ನೇಮಕಾತಿ ಮಾಡೋಂಗಿಲ್ಲ. ಲೈಕ್ ಕಾಯ್ದೆಯ ಅನ್ವಯ ಈಗಾಗಲೇ ಆರಂಭಿಸಿ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು. ಲೈಕ್ ನೇಮಕಾತಿ ಬಂದ್ಬಿಟ್ಟು ರಿಟ್ ಅರ್ಜಿಗಳ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ನಿಮಗೆ ಗೊತ್ತಿರಾಗೆ 50% ನೀವು ನೇಮಕಾತಿ ಮಾಡಬಹುದು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಅದರಲ್ಲಿ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಸ್ಥಗಿತಗೊಂಡಿತ್ತು. ಲೈಕ್ 56% ಮೀಸಲಾತಿ ಅಳವಡಿಸಿ ಈಗಾಗಲೇ 4,409 ಹುದ್ದೆಗಳು ಭರ್ತಿ ಕೂಡ ಆಗಿತ್ತು. 3,644 ಹುದ್ದೆಗಳು ಪ್ರಗತಿಯಲ್ಲಿ ಕೂಡ ಇತ್ತು. 24,300 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. 916 ಬ್ಯಾಕ್ಲಾಗ್ ಹುದ್ದೆಗಳು, ಕಲ್ಯಾಣ ಕರ್ನಾಟಕದಲ್ಲಿ 32,132 ಹೊಸ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಕ್ಕೆ ತಯಾರಿ ಕೂಡ ಮಾಡ್ಕೊಂಡಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ನಾವು ರೋಸ್ಟರ್ ಬಿಂದು ಪ್ರಕಾರನೇ 50% ಪ್ರಕರಣ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಫೆಬ್ರವರಿ 27ನೇ ತಾರೀಕು ಸರ್ಕಾರ ಒಂದು ಆದೇಶ ಕೂಡ ಹೊರಡಿಸಿತ್ತು. ನಂತರ ಹೈಕೋರ್ಟ್ ಆದೇಶ ಒಳಪಟ್ಟು ನಿಮಗೆ ಲೈಕ್ ಕಾಯ್ದಿರಿಸಿ ನೇಮಕಾತಿ 6% ಕಾಯ್ದಿರಿಸಿ ಆದೇಶ ಕೂಡ ಮಾಡಿತ್ತು. ಆದ್ರೆ ಇಲ್ಲಿ ಎಡಗೈ ಬಲಗೈ ಸಮುದಾಯವರು ನಿಮಗೆ ಗೊತ್ತಿರೋಕೆ ಗೊಂದಲ ಕೂಡ ಆಯಿತು, ಹೋರಾಟ ಕೂಡ ಮಾಡ್ತಾ ಇದ್ರು. ನಮಗೆ ಇತ್ಯರ್ಥ ಕೂಡ ಮಾಡಿ ಇರೋದ್ರಲ್ಲೇ ಒಳ ಮೀಸಲಾತಿ ಕೊಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ಸರ್ಕಾರ ಸಬೂಬು ಹೇಳ್ಕೊಬಿಟ್ಟು ಡಿಲೇ ಕೂಡ ಮಾಡಿದೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಎಲೆಕ್ಷನ್ ಅಂತ ಹೇಳ್ಕೊಂಡು ಪ್ಲಸ್ ನಿಮಗೆ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಡಿಲೇ ಕೂಡ ಮಾಡ್ಕೊಂಡಿದ್ರು. ಒಳ ಮೀಸಲಾತಿ ಗೊಂದಲ ಕೂಡ ಇದೆ, ಅದನ್ನು ನಿವಾರಣೆ ಕೂಡ ಮಾಡಬೇಕು. ಪ್ಲಸ್ ಚುನಾವಣೆ ಇದೆ, ಉಪಚುನಾವಣೆ. ಆ ಉಪಚುನಾವಣೆದು ನೀತಿ ಸಂಹಿತೆ ಜಾರಿ ಕೂಡ ಇರುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಎಲ್ಲಾ ಮಾಹಿತಿಗಳನ್ನ ಹಾಕೊಂಡು ರುಬ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಇನ್ನೂ ಕೂಡ ವಿಳಂಬ ಆಗುವುದು ಅಂತ ಹೇಳಿ ಇಲ್ಲಿ ಆರ್ಟಿಕಲ್ಸ್ ಬಂದಿದೆ. ಆಕಾಂಕ್ಷಿಗಳಿಗೆ ಬಿಗ್ ಶಾಕ್. ಥ್ಯಾಂಕ್ ಯು.